ಸ್ವಾಗತ ಮಕ್ಕಳೇ, ಇದು ಮಕ್ಕಳ ಕಥಾಲೋಕ. ಇಂದು ನಾವು ವಿಕ್ರಮ ಮತ್ತು ಬೇತಾಳನ ಒಂದು ಅದ್ಭುತ ಕಥೆ ಕೇಳೋಣ. ವಿಕ್ರಮನು ಕತ್ತಲೆ ಕಾಡಿನೊಳಗೆ ಧೈರ್ಯದಿಂದ ಮುಂದೆ ಸಾಗುತ್ತಿರುವಾಗ ಬೇತಾಳನು ಅವನ ಭುಜದ ಮೇಲೆ ಬಂದು ಕುಳಿತು ಕೇಳಿದನು. ಓ ರಾಜ ವಿಕ್ರಮ, ನಿನ್ನ ಧೈರ್ಯವನ್ನು ನಾನು ಮತ್ತೆ ಪರೀಕ್ಷಿಸುವೆ. ಈಗ ಒಂದು ಕಥೆ ಕೇಳು. ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ 2 ಜ್ಞಾನಿ ಪಕ್ಷಿಗಳು ವಾಸಿಸುತ್ತಿದ್ದವು. ಅವುಗಳು ಒಳ್ಳೆಯ ಸ್ನೇಹಿತರು. ಒಮ್ಮೆ ಒಬ್ಬ ರಾಜನು ಆ ಪಕ್ಷಿಗಳನ್ನು ಹಿಡಿದು ತನ್ನ ಅರಮನೆಗೆ ತೆಗೆದುಕೊಂಡು ಬಂದನು. ಮಹಾರಾಜ, ನಮ್ಮಿಬ್ಬರನ್ನು ಬೇರ್ಪಡಿಸಬೇಡಿ. ನಾವು ಒಟ್ಟಿಗೆ ಇದ್ದರೆ ಸಂತೋಷವಾಗಿರುತ್ತೇವೆ. ಹೌದು ಮಹಾರಾಜ, ದಯವಿಟ್ಟು ನಮ್ಮನ್ನು ಒಟ್ಟಿಗೆ ಬಿಡಿ. ಓ ವಿಕ್ರಮ, ಹೇಳು, ರಾಜನು ಪಕ್ಷಿಗಳ ಮಾತು ಕೇಳಿ ಅವರನ್ನು ಒಟ್ಟಿಗೆ ಬಿಡಬೇಕೇ ಅಥವಾ ತನ್ನ ಆನಂದಕ್ಕಾಗಿ ಅವರನ್ನು ಬೇರ್ಪಡಿಸಬೇಕೇ? ನಿಜವಾದ ರಾಜನು ದಯಾವಂತನಾಗಿರಬೇಕು. ಪಕ್ಷಿಗಳನ್ನು ಒಟ್ಟಿಗೆ ಬಿಡುವುದೇ ಧರ್ಮ. ಪ್ರಾಣಿಗಳಿಗೆ ಸ್ವಾತಂತ್ರ್ಯ ಕೊಡಬೇಕು. ಸರಿಯಾದ ಉತ್ತರ ಕೊಟ್ಟೆಯಲ್ಲ ರಾಜ. ಆದರೆ ನಾನು ನಿನ್ನಿಂದ ತಪ್ಪಿಸಿಕೊಳ್ಳುತ್ತೇನೆ. ಹೀಗೆ ರಾಜನು ಪಕ್ಷಿಗಳನ್ನು ಬಿಡಿಸಿದ. ಅವು ಆಕಾಶದಲ್ಲಿ ಹಾರಾಡುತ್ತಾ ಸಂತೋಷದಿಂದ ಬದುಕಿದವು. ಮಕ್ಕಳೇ, ಇದರ ಪಾಠ ಏನು ಗೊತ್ತಾ? ಸ್ನೇಹ ಮತ್ತು ಸ್ವಾತಂತ್ರ್ಯ ಅಮೂಲ್ಯ. ಇನ್ನಷ್ಟು ಕಥೆಗಳಿಗಾಗಿ ಮಕ್ಕಳ ಕಥಾಲೋಕವನ್ನು ಸಬ್ಸ್ಕ್ರೈಬ್ ಮಾಡಿ.